ಅನಂತಶಕ್ತಿ ಸಂದೋಹ ಪೂರ್ಣಸ್ಯ ಪರಮಾತ್ಮನಃ ವಿಘ್ನವಿದ್ವಂಸಿನಿಂ ಶಕ್ತಿಂ ಗಜರಾಜಂ ಉಪಾಸ್ಮೆ. ಶ್ರೀ ಕ್ಷೇತ್ರ ಕಲ್ಲಗದ್ದೆ ನಾಟ್ಯ ವಿನಾಯಕ ದೇವಸ್ಥಾನದವರ ಆತ್ಮೀಯವಾದಂಥ ಒಂದು ಪ್ರಕಟಣೆ ಇದು. ಆತ್ಮೀಯರೇ, ಇದೇ ಬರುವ ಅಕ್ಟೋಬರ್ 30ರಂದು ಶ್ರೀ ಕ್ಷೇತ್ರ ಕಲಗದ್ದೆಯಲ್ಲಿ 1 ವರ್ಷ ಪರ್ಯಂತರವಾಗಿ ನಡೆಯುವಂತಹ ಗಾಯತ್ರಿ ಮಹಾಸತ್ರ ಮಹಾಸಂಕಲ್ಪ ಎನ್ನುವಂಥ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಅಕ್ಟೋಬರ್ 30 ಸೋಮವಾರದಂದು ಆರಂಭಗೊಳ್ಳುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಅಕ್ಟೋಬರ್ 31 ಮಂಗಳವಾರದ ದಿವಸ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಸೋಂದಾಸ್ವರ್ಣವಲ್ಲಿಯವರು ಶ್ರೀ ಕ್ಷೇತ್ರ ಕಲಗದ್ದೆಗೆ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಮಾರ್ಗದರ್ಶನವನ್ನು ಆಶೀರ್ವಚನವನ್ನು ನೀಡಲಿದ್ದಾರೆ. ಅವರ ಒಂದು ಆಶೀರ್ವಚನವನ್ನೆಲ್ಲ ಪಡೆದುಕೊಂಡು ತಮ್ಮೆಲ್ಲವರ ಸಹಕಾರವನ್ನು ಪಡೆದುಕೊಂಡು 1 ವರ್ಷ ಪರ್ಯಂತರವಾಗಿ ನಡೆಯುವಂಥ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಈ ಮೂಲಕವಾಗಿ ಆಮಂತ್ರಿಸ್ತಾ ಇದ್ದೇನೆ. ಹೀಗೆ ಭವ್ಯವೂ ದಿವ್ಯವೂ ಆಗಿರುವಂಥ ಗಾಯತ್ರಿ ಮಂತ್ರದ ಈ ಮಹಾನ್ ಸತ್ರದ ಒಂದು ಮಹೋನ್ನತವಾದಂಥ ಉದ್ದೇಶ 1 ವರ್ಷದ ಅವಧಿಯಲ್ಲಿ ಕೋಟಿಗೂ ಅಧಿಕ ಆಹುತಿಯನ್ನು ಸಮರ್ಪಣೆ ಮಾಡುವಂಥ ಒಂದು ವಿಶೇಷವಾದಂಥ ಯೋಜನೆ ಇದು. ಈ ಒಂದು ಮಹಾನ್ ಕಾರ್ಯವನ್ನು ಮುಕ್ತಾಯ ಮಾಡುವಂಥದ್ದು 2024ನೇ ಇಸ್ವಿ ಅಕ್ಟೋಬರ್ 30 ಬುಧವಾರದಂದು. ಈ ಒಂದು ಶ್ರೇಷ್ಠ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭವನ್ನು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳು ರಾಮಚಂದ್ರಾಪುರ ಮಠ ಅವರು ಬಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮಗಳನ್ನು ಸಂಪೂರ್ಣ ಮಾಡಿಕೊಳ್ತಾರೆ. ಇದೇ ರೀತಿಯಿಂದ 1 ವರ್ಷದ ಅವಧಿಯಲ್ಲಿ ನಡೆಯುವಂಥ ಈ ಒಂದು ಮಹಾನ್ ಸತ್ರ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಭಾಗಿಯಾಗಿ ಹವಿಸ್ಸನ್ನು ಹಾಕುವಂಥ ಮನಸ್ಸುಳ್ಳವರಿಗೆ, ಹಾಕುವಂಥ ಯೋಚನೆಗಳಿದ್ದವರಿಗೆ ದೇವಸ್ಥಾನದ ನಿಯಮದ ಅಡಿಯಲ್ಲಿ ಹವಿಸ್ಸನ್ನು ಹಾಕುವಂಥ ಒಂದು ಅವಕಾಶವನ್ನೂ ಸಹ ಕಲ್ಪಿಸಲಿ ಆಗಿದೆ. ಆ ಒಂದು ಅವಕಾಶವನ್ನು ತಾವೆಲ್ಲ ಸದುಪಯೋಗಪಡಿಸಿಕೊಳ್ಬೇಕು. ಇನ್ನಿತರ ಬೇರೆ ಬೇರೆ ಸಹಕಾರಗಳನ್ನು, ಎಳ್ಳನ್ನು, ತುಪ್ಪವನ್ನು ಇತ್ಯಾದಿ ಸುವಸ್ತುಗಳನ್ನು ಈ ಯಜ್ಞಕ್ಕಾಗಿ ಪಡೆದುಕೊಳ್ಳುವಂಥ ಯೋಚನೆಯನ್ನು ನಾವು ಮಾಡಿದ್ದೇವೆ. ಹಾಗಲ್ಲದೆ ಕಾರ್ಯಕರ್ತರಾಗಿಯೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರತಿನಿತ್ಯ ಬೆಳಗ್ಗೆ 8:00ವರೆಗೆ ಆರಂಭವಾಗಿ ಮಧ್ಯಾಹ್ನ 12 ಗಂಟೆಯೊಳಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಬಂದಂಥ ಅತಿಥಿಗಳಿಗೆಲ್ಲ ಪ್ರಸಾದ ಭೋಜನವನ್ನು ವಿತರಿಸಿ ಅವರನ್ನು ಸತ್ಕರಿಸಿ ಕಳಿಸಬೇಕು ಎನ್ನುವಂಥ ಒಂದು ವಿಶೇಷ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ತಮ್ಮೆಲ್ಲರ ಒಂದು ಸಹಕಾರದಿಂದ, ತಮ್ಮೆಲ್ಲರ ಒಂದು ಔದಾರ್ಯದಿಂದ ನಡಿಬೇಕಾದಂಥ ಅನಿವಾರ್ಯತೆಯೂ ಇದೆ. ಹಾಗಾಗಿ ದಯಮಾಡಿ ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ನೀವು ಸಹ ಪುಣ್ಯವನ್ನು ಸಂಪಾದಿಸಿಕೊಳ್ಳಿ ಅಂತ ಈ ಮೂಲಕವಾಗಿ ವಿನಂತಿ ಮಾಡ್ತಾ ಇದ್ದೀನಿ.